ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಶುಕ್ರವಾರ ಮತ್ತು ಶನಿವಾರದ ವ್ಲಾಗ್ ಆಗಿರುತ್ತೆ. ಶುಕ್ರವಾರ ಮಧ್ಯಾಹ್ನ ಪಾಪು ಮಲ್ಕೊಂಡಿದ್ದ. ಅವ್ನು ಮನ್ಗಿರುವಾಗಲೇ ನಾನು ಅನ್ನ ಮಾಡಿಕೊಂಡು ಊಟ ಮಾಡ್ಕೊಬೇಡೋಣ ಅಂದ್ಬಿಟ್ಟು ಅನ್ನಕ್ಕಿಟ್ಟಿದ್ದೆ. ಅನ್ನ ಹಾಕ್ತಿದ್ದಂಗೆ ಊಟ ಮಾಡಿಕೊಂಡೆ. ಪಾಪು ರೂಮಲ್ಲಿ ಒಬ್ಬನೇ ಮಲಗಿರ್ತಾನಲ್ವಾ, ಅವನು ನೋಡ್ಕೊಂಡಾಗುತ್ತೆ ಅಂತ ಅಂದ್ಬಿಟ್ಟು ಅವ್ನ ಪಕ್ಕನೇ ಕೂತ್ಕೊಂಡು ಅವ್ನು ನೋಡ್ಕೊತಾ ಊಟ ಮಾಡಿಕೊಂಡೆ. ಊಟ ಎಲ್ಲ ಮುಗಿಸ್ಕೊಂಡು ಬ್ಲೌಸ್ ಕಟ್ಟಿಂಗ್ ಮಾಡೋಣ ಅಂದ್ಬಿಟ್ಟು ಕೂತ್ಕೊಂಡೆ. ತುಂಬ ದಿನ ಆಗಿತ್ತು ಬ್ಲೌಸ್ ಕಟ್ಟಿಂಗ್ನೇ ಮಾಡಿರಲಿಲ್ಲ. ಅವ್ರು ಇವತ್ತು ಕೇಳ್ಕೊಂಡು ಬಂದಿದ್ದರು, ಹೊರಗಡೆ ಹೋಗ್ಬೇಕಾಗಿತ್ತಂತೆ, ಬ್ಲೌಸ್ ಸ್ಟಿಚಿಂಗ್ ಆಗಿದೆಯಾ ಅಂತ ಅಂದ್ಬಿಟ್ಟು ಕೇಳಿದ್ರು. ನಾನಿನ್ನೂ ಸ್ಟಿಚಿಂಗೇ ಮಾಡಿರಲಿಲ್ವಲ್ಲ, ಸರಿ ಸೋಮವಾರದ ಒಳಗೆ ಕೊಟ್ಬಿಡೋಣ ಅಂದ್ಬಿಟ್ಟು ಕಟಿಂಗ್ ಮಾಡೋಕ್ಕೆ ಕೂತ್ಕೊಂಡಿದ್ದೆ. ನಾನು ಇನ್ನೂ ಲೈನಿಂಗ್ ಬಟ್ಟೆನ ಫೋಲ್ಡ್ ಮಾಡಿ ಕಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಲಿಲ್ಲ. ಅಷ್ಟಕ್ಕೆ ಪಾಪು ಎದ್ದೆ ಬಿಟ್ಟ. ಅವನು ಮಲ್ಕೊಳ್ಳುವಾಗ ಊಟ ಮಾಡದೆ ಮಲ್ಕೊಬಿಟ್ಟಿದೆ. ಸೊ ಎದ್ದ ತಕ್ಷಣ ಇವಾಗ ಊಟ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಅವ್ನಿಗೆ ಊಟ ಮಾಡಿಸ್ತಾ ಇದ್ದೀನಿ. ಅವನು ಫ್ಲ್ಯಾಶ್ ಕಾರ್ಡ್ಸ್ ಇಟ್ಕೊಂಡು ಆಟ ಆಡ್ತಾ ಇದ್ದ. ಆ ಫ್ಲ್ಯಾಶ್ ಕಾರ್ಡ್ಸು ನೋಡಿ ಅವ್ನು ಪಾಪು ಇದ್ದಾಗ ತರಿಸಿದ್ದು ನಾನು. ಅವ್ನು ನೋಡ್ತಾನೆ ಇರಲಿಲ್ಲ, ಅದಕ್ಕೆ ಹಾಗೆ ಇಟ್ಬಿಟ್ಟಿದೆ ಅದನ್ನು. ಇವಾಗ ಸ್ವಲ್ಪ ತೊಗೊಂಡು ಆಟ ಆಡ್ತಾನೆ. ಕೆಲವೊಂದು ಸಲ ಅವ್ನಿಗೆ ಇಂಟ್ರೆಸ್ಟ್ ಇದ್ದಾಗ ನಾವು ಹೇಳ್ಕೊಡೋದನ್ನ ಕೂತ್ಕೊಂಡು ಗಮನ ಇಟ್ಟು ಕೇಳಿಸ್ಕೊತಾನೆ. ಅದೇ ಅವ್ನಿಗೆ ಆಟ ಆಡೋ ಮೂಡಿದ್ರೆ ಅದನ್ನು ನೋಡೋದೂ ಇಲ್ಲ. ಸರಿ, ಇನ್ನೂ ಮಗು ಅಲ್ವಾ, ದೊಡ್ಡವನಾದ್ಮೇಲೆ ಕಲಿಯೋದು ಇದ್ದಿದ್ದೇ ಇದೆ ಅಂತ ಅಂದ್ಬಿಟ್ಟು ನಾನು ಅವ್ನಿಗೇನು ಜಾಸ್ತಿ ಫೋರ್ಸ್ ಮಾಡೋಕ್ಕೆ ಹೋಗೋದಿಲ್ಲ. ಅವ್ನಿಗೆ ಊಟ ಎಲ್ಲನೂ ಮಾಡಿಸ್ಬಿಟ್ಟು ನಾನು ಮತ್ತೆ ಬ್ಲೌಸ್ ಕಟ್ಟಿಂಗ್ ಮಾಡೋಕ್ಕೆ ಕೂತ್ಕೊಂಡೆ. 2 ಬ್ಲೌಸ್ ಇತ್ತು ಕಟ್ಟಿಂಗ್ ಮಾಡೋದು. ಅದು ಎರಡೂ ಕೂಡ ಒಬ್ರದೇ ಆಗಿದ್ದಿದ್ದರಿಂದ ನಾನು ಬೇರೆ ಬೇರೆ ಸಪ್ರೇಟಾಗಿ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಸೇಮ್ ಅಳತೆ ಅಲ್ವಾ, ಹಾಗಾಗಿ ಒಂದು ಸಲ ಮಾರ್ಕಿಂಗ್ ಮಾಡಿಕೊಂಡ್ರೆ ಒಂದ್ರ ಮೇಲೆ ಒಂದು ಇಟ್ಕೊಂಡು 2 ಬ್ಲೌಸ್ನು ಒಂದೇ ಸತೆ ಕಟ್ಟಿಂಗ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಮಾರ್ಕ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ನಂದು ಇನ್ನೂ ಒಂದು ಚಾನಲ್ ಇದೆ, ಕಲಿತು ಕಲಿಸೋಣ ಅಂತ. ಅಲ್ಲಿ 9,000 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅದರಲ್ಲಿ ನಾನು ಟೈಲರಿಂಗ್ ರಿಲೇಟೆಡ್ ವಿಡಿಯೋಸ್ ಅಂದರೆ ಬ್ಲೌಸ್ ಕಟ್ಟಿಂಗ್ ಆಗಿರ್ಬೋದು, ಸ್ಟಿಚಿಂಗ್ ಆಗಿರ್ಬೋದು, ಮತ್ತು ಕುಚ್ಚು ಹಾಕೋದಾಗಿರ್ಬೋದು, ಅದರ ರಿಲೇಟೆಡ್ ವಿಡಿಯೋಗಳನ್ನ ನಾನು ಆ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮ್ಗೇನಾದರೂ ಟೈಲರಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹಾಕೋ ವೀಡಿಯೋಸ್ ನೋಡಿಕೊಂಡು ಕಲ್ತ್ಕೋಬೋದು. ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟ್ ಸಪ್ರೇಟಾಗಿ ಕಟ್ ಮಾಡೋದ್ರಿಂದ ನಾನು ಫಸ್ಟು ಬ್ಯಾಕ್ ಪಾರ್ಟ್ದು ನೀಟಾಗಿ ಮಾರ್ಕ್ ಮಾಡ್ಕೊಬಿಡ್ತೀನಿ. ಮಾರ್ಕ್ ಮಾಡಾದಮೇಲೆ ಇನ್ನೊಂದು ಲೈನಿಂಗ್ನ ಅದ್ರ ಕೆಳಗಡೆ ಇಟ್ಕೊಂಡು ಮಾರ್ಕ್ ಮಾಡಿರ್ತೀನಲ್ಲ ಅದನ್ನು ಮೇಲೆ ಇಟ್ಕೊಂಡು ಮಾರ್ಕ್ ಮೇಲೆ ಕಟ್ಟಿಂಗ್ ಮಾಡ್ಕೋತೀನಿ. ಆಗ ಒಂದೇ ಸಲಕ್ಕೆ 2 ಲೈನಿಂಗಲ್ಲೂ ಕಟ್ಟಿಂಗ್ ಆಗಿರುತ್ತೆ. ಇದೇ ರೀತಿ ಫ್ರಂಟ್ ಪಾರ್ಟ್ ಕೂಡ ಕಟ್ ಮಾಡ್ಕೋತೀನಿ. ಅಲ್ಲಿ ನಾನು ಬ್ಲೂ ಚಾಕ್ ಯೂಸ್ ಮಾಡಿದ್ದೆ. ವಿಡಿಯೋಲಿ ನಾನು ಮಾಡಿರೋ ಮಾರ್ಕಿಂಗ್ ನಿಮಗೆ ಕಾಣ್ತಿಲ್ಲ ಅಂತ ಅನಿಸುತ್ತೆ. ಸೊ ನಾನು ಈ ರೀತಿ ಒಂದೇ ಅಳತೆ ಬಂದಾಗ ಒಟ್ಟಿಗೆ ಕಟ್ ಮಾಡ್ಕೊಂಬಿಡ್ತೀನಿ. ಅದಾದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ವ್ಲಾಗ್ ಮಾಡ್ತಾ ಇರೋದು. ಶನಿವಾರದ ವ್ಲಾಗ್ ಇದು. ಬೆಳಗ್ಗೆ ಎದ್ದೇಳ್ತಿದ್ದಂಗೆ ನಾನು ಅತ್ತೆ ಮಾತಾಡ್ತಾ ಕೂತ್ಕೊಂಡ್ಬಿಟ್ವಿ. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಆಮೇಲೆ ನೋಡಿದ್ರೆ 8:30 ಆಗಿಬಿಟ್ಟಿತ್ತು. 8:30 ಆಗಿತ್ತು. ತಿಂಡಿಗೆ ಚಪಾತಿ ಮಾಡೋಣ ಅಂದ್ಕೊಂಡ್ವಿ. ಆದರೆ ಚಪಾತಿ ಹಿಟ್ಟು ಕಲಸಿ ಅದನ್ನೆಂದು ಒತ್ತಿ ಸುಟ್ಟು ಮತ್ತು ಗೊಜ್ಜು ಮಾಡಿ ಎಲ್ಲದನ್ನು ಮುಗಿಸೋಷ್ಟರಲ್ಲಿ 10 ಗಂಟೆನೇ ಆಗಿಬಿಡುತ್ತೆ ಅಂದ್ಬಿಟ್ಟು ತಿಂಡಿನ ಸಂಜೆ ಮಾಡ್ಕೊಳ್ಳೋಣ, ಈಗ ಅನ್ನ ಸಾಂಬಾರು ಮಾಡಿಬಿಡೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ವಿ. ಸಾಂಬಾರಿಗೆ ಹುಳ್ಳಿನ ಹುರಿದಾಕ್ಬಿಟ್ಟು ಮತ್ತು ಸೊಪ್ಪು ಇತ್ತು, ಬೆರಕೆ ಸೊಪ್ಪು ಕಿತ್ಕೊಂಡ್ಬಂದಿದ್ರು ಅತ್ತೆ, ಅದೇ ಸೊಪ್ಪು ಹಾಕ್ಬಿಟ್ಟು ಉಪ್ಸಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನಾನಿಲ್ಲಿ ಹುಳ್ಳಿನ ಸೋಸ್ಕೊತಾ ಇದ್ದೀನಿ. ಫಸ್ಟ್ ಇದನ್ನು ಹುರ್ಕೋಬೇಕು. ನಾನು ಕುಕ್ಕರಲ್ಲಿ ಕೂಗಿಸ್ಕೊತೀನಲ್ಲ ಹುಳ್ಳಿನ, ಸೊ ಅದೇ ಕುಕ್ಕರಲ್ಲೇ ಹುರ್ಕೋತೀನಿ. ಇಲ್ಲಾಂದರೆ ನೀವು ಫಸ್ಟ್ ಪಾತ್ರೆಯಲ್ಲಿ ಹುರ್ಕೊಂಡು ಆಮೇಲೆ ಅದನ್ನು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಹುಳ್ಳಿ ಒಂದು ಸ್ವಲ್ಪ ಸಿಡಿಯೋ ತನಕ ಹುರ್ಕೋಬೇಕಾಗುತ್ತೆ. ಇಲ್ಲಿ ಸೌಂಡ್ ಕೇಳಿಸ್ಕೊಳ್ಳಿ ನೀವು. ಈ ಥರ ಚಿಟಪಟ ಅಂತ ಸಿಡಿಬೇಕು. ಈ ಥರ ಸೌಂಡ್ ಬರೋ ತನಕ ಹುರ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದು ನಾವು ಕುಕ್ಕರಲ್ಲೇ ಹುರ್ಕೊಳ್ಳೋದ್ರಿಂದ ಕುಕ್ಕರು ಕಾಳು ಎಲ್ಲ ಬಿಸಿಯಾಗಿರುತ್ತಲ್ವ, ಇಮಿಡಿಯೇಟಾಗಿ ನೀರು ಹಾಕಿದ್ರೆ ಸಿಡ್ದು ಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ಆರಕ್ಕೆ ಬಿಡೋಣ. ಅಲ್ಲಿ ತನಕ ನಾನು 2 ಸಣ್ಣ ಟೊಮೊಟೊಗಳನ್ನ ಕಟ್ ಮಾಡಿಕೊಂಡೆ. ಈಗ ಕುಕ್ಕರು ಆರಿದೆ. ಈಗ ನಾನು ಇದಕ್ಕೆ ಆ ಟೊಮೊಟೊನ ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಕುಕ್ಕರ್ನ ಮುಚ್ಕೋತಾ ಇದ್ದೀನಿ. ಇದನ್ನು ಒಂದು 3-4 ಕೂಗಿಸ್ಕೊತೀನಿ. ಅದು ಕೂಗೋಷ್ಟರಲ್ಲಿ ಖಾರ ಆಡ್ಸೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನಿಲ್ಲಿ ಮೆಣಸಿಕಾಯಿನ ಹುರಿತಾ ಇದ್ದೀನಿ. ಒಣಮೆಣ್ಸಿಕಾಯಿ ಆದರೂ ಅಷ್ಟೇ, ಹಸಿಮೆಣ್ಸಿಕಾಯಿ ಆದರೂ ಅಷ್ಟೇ. ನಾನು ಇಲ್ಲಿ ಏನು ಕ್ವಾಂಟಿಟಿನೇ ಹೇಳ್ತೀನಿ ಅದೇ ಕ್ವಾಂಟಿಟಿಲಿ ಆಡಿಸ್ಕೊಳ್ಳಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಒಣಮೆಣ್ಸಿಕಾಯಿನ ಒಂದು 15ರಿಂದ 20 ತನಕ ತೊಗೊಂಡಿದ್ದೀನಿ. ಸಾಕು. ನಾನು ಹೊರಗಡೆನೇ ಇಟ್ಕೊಳ್ಳೋದ್ರಿಂದ, ಅಂದರೆ ಫ್ರಿಜ್ಜಲ್ಲಿ ಹಿಡದೆ ಹೊರಗಡೆನೇ ಇಡೋದ್ರಿಂದ ಒಂದು 2 ಟೈಮ್ಗೆ ಎಷ್ಟಾಗಬೇಕು ಅಷ್ಟು ಮಾತ್ರ ಖಾರ ರುಬ್ಕೋತೀನಿ. ಇದು ನಮಗೆ 2 ಸಲ ಉಪ್ಸಾರು ಮಾಡಿದ್ರೆ ಆಗಷ್ಟು ಖಾರ ಆಗುತ್ತೆ, ಸಾಕಾಗುತ್ತೆ ನಮಗೆ. ಮೆಣಸಿಕಾಯಿನ ಮುರಿದೇ ಹುರ್ಕೋಬೇಕು. ನಾವು ಮುರಿದ್ಬಿಟ್ರೆ ಒಳಗಡೆ ಇರೋ ಬೀಜ ಎಲ್ಲ ಹೊರಗೆ ಬಂದುಬಿಡುತ್ತೆ. ಹುರಿತಾ ಬೀಜಗಳೆಲ್ಲ ಸೀದೋಗ್ಬಿಡುತ್ತೆ. ಅದಕ್ಕೆ ಮುರಿಬೇಡಿ, ಅದನ್ನು ಹಾಗೆಯೇ ಇಟ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊತಾ ಹುರ್ಕೊಳ್ಳಿ. ತುಂಬ ಜಾಸ್ತಿ ಸೀಸಬಾರ್ದು. ನೀಟಾಗಿ ಹದವಾಗಿ ಹುರ್ಕೊಂಡು ತಗೊಂಡ್ರೆ ಆಯಿತು.
ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನೋಡಿ, ಮೆಣಸಿನ್ಕಾಯಿ ಹುರಿತಾ ಊದ್ಕೊಳ್ಳುತ್ತೆ ಒಂಥರ. ಇಷ್ಟಾದರೆ ಸಾಕಾಗುತ್ತೆ. ಈಗ ಇದನ್ನು ಒಂದು ಪ್ಲೇಟ್ಗೆ ಹಾರಾಕೋತೀನಿ. ಅದು ಆರಷ್ಟರಲ್ಲಿ ಮುದ್ದೆಗೆ ಇಟ್ಬಿಡೋಣ ಅಂದ್ಬಿಟ್ಟು ಈ ಕಡೆ ಮುದ್ದೆಗೆ ಇಟ್ಕೊತಾ ಇದ್ದೆ. ಅಷ್ಟರಲ್ಲಿ ಇವಾಗ ಜಾತಿ ಗಣತಿ ಮಾಡ್ತಾ ಇದ್ದಾರಲ್ವಾ, ಅದನ್ನು ಎಂಟ್ರಿ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಮೇಡಮ್ ಬಂದಿದ್ದರು. ಸೊ ನಾನು ಆ ಕಡೆ ಹೊರಟೋಗ್ಬಿಟ್ಟೆ. ಅವ್ರ ಹತ್ರ ಮಾತಾಡಿಕೊಂಡು ಎಂಟ್ರಿ ಮಾಡಿಸ್ಕೊಂಡು ಬರೋಷ್ಟರಲ್ಲಿ ಟೈಮ್ ಆಗೋಯಿತು. ಸೊ ಇವಾಗ ಟೈಮ್ ಆಗಿದೆ, ಅಡುಗೆ ಆಮೇಲೆ ಮಾಡ್ಕೊಳ್ಳೋಣ, ಮೊದಲು ಪಾಪುಗೆ ಊಟ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ನಾನು ಪಾಪುಗೆ ಊಟ ಮಾಡಿಸ್ತಿದ್ದೆ. ಅಷ್ಟರಲ್ಲಿ ಅತ್ತೆ ಈ ಕಡೆ ಕಾಳು ಕೂಗಿತ್ತಲ್ಲ, ಅದಕ್ಕೆ ಸೊಪ್ಪು ಹಾಕ್ಬಿಟ್ಟು ಸಾಂಬಾರು ರೆಡಿ ಮಾಡ್ಕೊಂಡಿದ್ರು. ಮತ್ತು ನಾನು ಅಲ್ಲಿ ಮುದ್ದೆಗೆ ಇಟ್ಟಿದ್ನಲ್ಲ, ಅದನ್ನು ಅವರೇ ಒಣಿಸ್ಬಿಟ್ಟು ಮುದ್ದೆ ಕಟ್ಬಿಟ್ಟು ಈ ಕಡೆ ಅನ್ನಕ್ಕೂ ಇಟ್ಕೊಂಡಿದ್ರು. ಇನ್ನೇನಿದ್ರು ಖಾರ ಆಡ್ಸೋದೊಂದೇ ಬಾಕಿ ಇತ್ತು. ನಾನು ಆಡಿಸ್ಕೊಳ್ಳೋಣ ಅಂದ್ಬಿಟ್ಟು ಪಾಪುನ ಅತ್ತೆ ಕೊಟ್ಬಿಟ್ಟು ಬಂದೆ. ಇಲ್ಲಿ ನೋಡಿ 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಮೆಣಸು, ಮತ್ತು 1 ಸ್ಪೂನಷ್ಟು ಉಪ್ಪು ನಿಮಗೆ ಜಾಸ್ತಿ ಅಂತ ಅನಿಸ್ಬೋದು, ಆದರೆ ಇಷ್ಟು ಹಾಕಿದ್ರೇ ಉಪ್ಸಾರು ಖಾರ ಟೇಸ್ಟ್ ಬರೋದು. ಇದು ನನಗೆ ಅತ್ತೆ ಹೇಳ್ಕೊಟ್ಟಿದ್ದು. ನಾನು ಫಸ್ಟ್ ಟೈಮ್ ಅವರು ಇಷ್ಟು ಉಪ್ಪು ಹಾಕಕ್ಕೆ ಹೇಳಿದಾಗ ನಾನು ಹಾಗೆ ಅಂದ್ಕೊಂಡೆ, ಉಪ್ಪು ಜಾಸ್ತಿ ಆಗುತ್ತಲ್ವ ಅಂತ. ಆದರೆ ಅಷ್ಟು ಹಾಕಿ ನೋಡಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಷ್ಟೇ ಇಂಗ್ರೀಡಿಯೆಂಟ್ಸು, ನಾನು ತುಂಬ ಏನು ಐಟಮ್ಸು ಹಾಕ್ತಾಯಿಲ್ಲ. ಇನ್ನೂ ಬೇಕಿದ್ರೆ ನೀವು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೋದು, ಬೇಕಿದ್ರೆ ಹುಣಸೆಹಣ್ಣು ಕೂಡ ಆ್ಯಡ್ ಮಾಡ್ಕೋಬೋದು. ಅಂದರೆ ಸೊಪ್ಪುಗಳ ಐಟಮ್ ಆದರೆ ಅದು ಸ್ವಲ್ಪ ಹಸಿ ಇರುತ್ತಲ್ವ, ಹೊರಗಡೆನೇ ಇಡೋದ್ರಿಂದ ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ನಾನು ಅದೇನೂ ಹಾಕಲ್ಲ, ಬರೀ ಇಷ್ಟೇ 5 ಇಂಗ್ರೀಡಿಯೆಂಟ್ಸ್ ನಾನು ಹಾಕೋದು. ಒಂದು ಮೆಣಸಿಕಾಯಿ, ಬೆಳ್ಳುಳ್ಳಿ, ಮೆಣಸು, ಜೀರಿಗೆ, ಉಪ್ಪು, ಇದಿಷ್ಟೇ ನಾನು ಹಾಕಿ ಮಾಡೋದು. ಅತ್ತೇನೂ ಅಷ್ಟೇ ಇಷ್ಟನ್ನೇ ಹಾಕಿ ಮಾಡೋದು. ಇವು ಸಣ್ಣ ಜಾರಲ್ಲಿ ಆಡಿಸ್ಕೊಂಡ್ರೆ ನೀರನ್ನ ಜಾಸ್ತಿ ಹಾಕೋ ಅವಶ್ಯಕತೆ ಇರಲ್ಲ. ಆದರೆ ನಾನಿಲ್ಲಿ ಸಣ್ಣ ಜಾರು ಸ್ವಲ್ಪ ರಿಪೇರಿ ಇದ್ದಿದ್ದರಿಂದ ಮೀಡಿಯಮ್ ಸೈಜ್ ಮಿಕ್ಸರಲ್ಲೇ ರುಬ್ಕೊತಾ ಇದ್ದೀನಿ. ಇದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಕಡಿಮೆ ಇರೋದ್ರಿಂದ ನೀರು ಜಾಸ್ತಿ ಹಿಡಿಯುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾನು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ತುಂಬ ನುಣ್ಣಗಾದರೆ ಉಪ್ಸಾರು ಖಾರ ಚೆನ್ನಾಗಿರಲ್ಲ. ಸೊ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡೆ. ಈಗ ಮಧ್ಯಾಹ್ನ ಆಯಿತು, ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ರೂಮೆಲ್ಲ ನೆನ್ನೆ ಬ್ಲೌಸ್ ಕಟಿಂಗ್ ಮಾಡಿದ್ನಲ್ಲ, ಎಲ್ಲ ತುಂಬ ಮೆಸ್ಸಿ ಆಗಿಬಿಟ್ಟಿತ್ತು. ರೂಮೆಲ್ಲ ಕ್ಲೀನ್ ಮಾಡಿಬಿಟ್ಟು ಪಾಪುಗೆ ಊಟ ಮಾಡಿಸಿ ನಾನು ಊಟ ಮಾಡಿಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿನ್ನೆ ಅರ್ಧಂಬರ್ಧ ಆಗಿಬಿಟ್ಟಿತ್ತಲ್ಲ ಬ್ಲೌಸು, ಅದನ್ನು ಕಂಪ್ಲೀಟಾಗಿ ಕಟಿಂಗ್ ಮಾಡಿ ಮುಗಿಸ್ಕೊಂಡಿದ್ದೀನಿ. ನೋಡಿ, ಸೇಮ್ ಹೇಳ್ತಾನೆ, ಇದು ಅವರ ಮೆಜರ್ಮೆಂಟ್ ಬ್ಲೌಸು. ಇವೆರಡು ಅವ್ರದ್ದು ಸ್ಯಾರಿ ಬ್ಲೌಸು ಕಟಿಂಗ್ ಮಾಡಿ ಇಟ್ಟಿದ್ದೀನಿ. ಲೈನಿಂಗಲ್ಲೂ ಕಟಿಂಗ್ ಮಾಡಿ ಇಟ್ಟಿದ್ದೀನಿ, ಮತ್ತು ಬ್ಲೌಸ್ ಪೀಸ್ನಲ್ಲೂ ಕಟಿಂಗ್ ಆಗೈತೆ. ಇನ್ನೇನಿದ್ರು ಅದು ಸ್ಟಿಚಿಂಗ್ ಮಾಡೋದಷ್ಟೇ ಬಾಕಿ. ನೋಡೋಣ, ಆದರೆ ಮಂಡೇ ಒಳಗಡೆ ಅಂತಂದರೆ ಇವತ್ತು ನಾಳೆನಲ್ಲಿ ಸ್ಟಿಚ್ ಮಾಡಿ ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಗೋಯಿತು. ನಾನು ಮದುವೆ ಬ್ಲಾಗ್ಸ್ನ ಹಾಕಿದ್ನಲ್ಲ, ಆವಾಗ ನಮ್ಮದು ಮತ್ತು ನಮ್ಮ ಮನೆಯವ್ರದ್ದು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿದ್ದೆ ನೋಡಿ. ಅದೇ ಲಾಸ್ಟ್ ನಾನು ಮಿಷಿನ್ ಮೇಲೆ ಕೂತ್ಕೊಂಡಿದ್ದು. ಅದಾದಮೇಲೆ ಯಾರು ಬ್ಲೌಸ್ನ ಸ್ಟಿಚ್ ಮಾಡಿಕೊಟ್ಟಿರಲಿಲ್ಲ ನನಗಿದೆಲ್ಲ. ಅದಕ್ಕಿಂತ ಮುಂಚೆನೇ ಬಂದಿದ್ದು. ಇನ್ನೇನು ಹೆಚ್ಚು ಕಡಿಮೆ 20 ಡೇಸ್ ಮೇಲಾಯಿತು ಪಾಪ ಅವರೆಲ್ಲ ಕೊಟ್ಟು. ಇನ್ನೂ ಇದ್ದಾವೆ, ಇನ್ನೂ ಸ್ಟಿಚ್ ಮಾಡೋದಿದ್ದಾವೆ, ತೋರಿಸ್ತೀನಿ ಏನೇನು ಸ್ಟಿಚ್ ಮಾಡಬೇಕು ಅಂತ. ಸದ್ಯಕ್ಕೆ ಇವೆರಡು ಕಟಿಂಗ್ ಆಗೈತೆ ನೋಡಿ. ಇನ್ನು ನೆಕ್ಸ್ಟು 2 ಟಾಪ್ ಇದೆ. ಇದು ಆ್ಯಕ್ಚುಲಿ ನನಗೆ ತುಂಬ ಅಂದರೆ ತುಂಬ ಲೇಟ್ ಆಗೈತೆ ಕೊಟ್ಟಿಯವರು ಪಾಪ, ನಮ್ಮ ರಿಲೇಟಿವ್ಸ್ತೇನೆ ಆ ಹುಡುಗಿ. 2 ಟಾಪ್ ಇದ್ದಾವೆ. ಅವಳದು ಇದು ಸ್ವಲ್ಪ ಉದ್ದ ಇದೆ, ಕಟ್ ಮಾಡಿಬಿಟ್ಟು ಸ್ಲೀವ್ಸು ಅಂತಂದರೆ ಫ್ರಂಟು ಮತ್ತು ಬ್ಯಾಕ್ ಸೈಡ್ ಟಾಪ್ದು ಲೆಂತು ಮತ್ತು ಸ್ಲೀವ್ಸ್ ಲೆಂತ್ ಎರಡನ್ನೂ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಫಿಟ್ಟಿಂಗ್ ಮಾಡ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ಲು. ಮಾಡ್ತೀನಿ, ಇವೆರಡನ್ನೂ ಫಿಟ್ಟಿಂಗ್ ಮಾಡ್ತೀನಿ. ಹಾಗೆ ನಂದು ಕಲಿಸೋಣ ಚಾನಲ್ ಇದೆಲ್ಲ, ಅದು ಟೈಲರಿಂಗ್ ರಿಲೇಟೆಡ್ ಚಾನಲು. ಅದರಲ್ಲಿ ಕೇಳಿದ್ರಿ, ಕಾಮೆಂಟ್ ಮಾಡಿದ್ರಿ, ಡ್ರೆಸ್ ಫಿಟ್ಟಿಂಗ್ ಮಾಡೋದು ತೋರಿಸ್ಕೊಡಿ ಅಂತ ಕೇಳಿದ್ದೀರಾ, ಮತ್ತು ನೈಟಿ ಫಿಟ್ಟಿಂಗ್ ಮಾಡೋದನ್ನು ಕೇಳಿದ್ದೀರಾ. ತೋರಿಸ್ಕೊಡ್ತೀನಿ. ನಾನು ಸ್ಟಿಚ್ ಮಾಡ್ತೀನಲ್ವ ಇವಾಗ, ಇದನ್ನು ಸ್ಟಿಚ್ ಮಾಡ್ತೀನಲ್ಲ ಆಗ ತೋರಿಸ್ಕೊಡ್ತೀನಿ. ಮತ್ತು ಇದು ಅಷ್ಟೇ ನೋಡಿ, ವೆಲ್ವೆಟ್ ಬ್ಲೌಸು ಬಂದಿತ್ತು. ಇದು ಮೆಷರ್ಮೆಂಟ್ ಬ್ಲೌಸು. ತುಂಬ ಅಂದರೆ ತುಂಬ ಸಣ್ಣ ಇದ್ದಾರೆ ಇವರು. ಆ್ಯಕ್ಚುಲಿ ನನಗಿಂತ ಸಣ್ಣ, ನಾನೇ ಸಣ್ಣ ಅಂದರೆ ನನಗಿಂತ ಸಣ್ಣ ಇದ್ದಾರೆ ಇವರು. ಚೆಸ್ಟ್ ಮೆಷರ್ಮೆಂಟ್ ಬಂದು 7.5 ಚೆಸ್ಟ್ ಮೆಷರ್ಮೆಂಟ್ ಇದು. ಅಂದರೆ ಫುಲ್ ರೌಂಡ್ ಬಂದು 30 ಬರುತ್ತೆ. 30 ಇಂಚ್ ಅದೇ ಸುತ್ತಳತೆ ಬ್ಲೌಸ್ ಇದು. ಇದನ್ನು ನಾನೇ ಸ್ಟಿಚ್ ಮಾಡಿಕೊಟ್ಟಿದ್ದು. ಯಾವಾಗಲೂ ಅವರು ಬ್ಲೌಸ್ ಸ್ಟಿಚಿಂಗಿಗೆ ಕೊಡುವಾಗ ಇದನ್ನೇ ಮೆಷರ್ಮೆಂಟಿಗೆ ಕೊಡ್ತಾರೆ. ಅಂದರೆ ಈ ಸತಿ ಸ್ವಲ್ಪ ಸ್ಲೀವ್ಸ್ ಲೆಂತ್ ಇನ್ನೂ ಜಾಸ್ತಿ ಕೇಳಿದ್ದಾರೆ. ಇದು ಒಂದು 10 ಇಂಚ್ ಬರುತ್ತೆ, 10-10.5 ಇಂಚ್ ಬರುತ್ತೆ. ಅದಕ್ಕಿಂತ ಲೆಂತ್ ಅಂತಂದರೆ ಫುಲ್ಲು ಇಲ್ಲಿ ತನಕ ಎಲ್ಬೋ ಲೆಂತ್ ಹೇಳಿದ್ದಾರೆ. ಇದೊಂದು ಬ್ಲೌಸು. ಮತ್ತು ಇದು ಅಷ್ಟೇ. ಇವೆಲ್ಲ ನಮ್ಮ ರಿಲೇಟಿವ್ಸ್ ಮದುವೆಗಿಂತ ಮುಂಚೆ ಬಂದಿರೋ ಬಟ್ಟೆಗಳೇನೆ. ಇದು ಲೈನಿಂಗ್ ಅವರೇನೆ ಕೊಟ್ಬಿಟ್ಟಿದ್ದಾರೆ. ಮನೇಲಿ ಇತ್ತಿರೋ ಪೀಸು ಮ್ಯಾಚ್ ಆಗುತ್ತೆ, ಇದನ್ನೇ ಹಾಕಪ್ಪ ಅಂತ ಅಂದ್ಬಿಟ್ಟು ಕೊಟ್ಟರು. ಸರಿ ಅಂತಂದೆ. ಇದು ಅಷ್ಟೇ ಮೆಷರ್ಮೆಂಟ್ ಬ್ಲೌಸು, ನಾನೇ ಸ್ಟಿಚ್ ಮಾಡಿಕೊಟ್ಟಿದ್ದು. ಇವರು ಅಷ್ಟೇ ತುಂಬ ಬ್ಲೌಸ್ ಹೊಲ್ಸ್ಕೊಂಡಿದ್ದಾರೆ ನನ್ನ ಹತ್ರ. ಹೆಚ್ಚು ಕಡಿಮೆ ಒಂದು 6-7 ಬ್ಲೌಸ್ ಹೊಲ್ಕೊಟ್ಟಿದ್ದೀನಿ.
6 ಬ್ಲೌಸ್ ಹೊಲ್ಕೊಟ್ಟಿದ್ದೀನಿ. ಈಗ ಮತ್ತೆ ಅದೆಲ್ಲ ಈಸ್ಕೊಂಡೋಗಿ ಇನ್ನೊಂದು ತಂದುಕೊಟ್ರು. ಅವ್ರದ್ದಾದ್ಮೇಲೆ ಇದು ಈಗ ರೀಸೆಂಟಾಗಿ ತಂದುಕೊಟ್ಟಿದ್ದು ಅವ್ರ ಮಗಳದು. ಇದನ್ನು ಅಷ್ಟೇ ನಾನೇ ಹೊಲ್ಕೊಟ್ಟಿದ್ದು. ಫಸ್ಟ್ ಬ್ಲೌಸ್ ಪಿಂಕ್ ಕಲರ್ ಸ್ಟಿಚ್ ಮಾಡಿಕೊಟ್ಟಿದ್ದೆ, ವೆಲ್ವೆಟು ಇದೇ ಥರ. ಅದಾದಮೇಲೆ ಇದನ್ನು ಕೊಟ್ಟಿದ್ರು, ಇದನ್ನು ಸ್ಟಿಚ್ ಮಾಡಿ ಕೊಟ್ಟೆ ಅವ್ರ ಮಗಳಿಗೇನೆ. ಇದು ಇದೆಯಲ್ಲ, ಈ ಆಂಟಿ ಮಗಳದೇನೆ ಇದು ಬ್ಲೌಸು. ಏನು ಲೇಸ್ ಗೀಸ್ ಏನೂ ಇಲ್ಲ, ಹಿಂದ್ಗಡೆ ಒಂದು ಡೋರಿಗೆ ಹಾಕ್ಬಿಟ್ಟು ಸ್ಟಿಚ್ ಮಾಡೋದು ಅಷ್ಟೇ. ಲೇಸ್ ನನಗೆ ಡಿಸೈನ್ ಬ್ಲೌಸ್ಗಳು ಅಷ್ಟಾಗಿ ಯಾರು ಕೊಡೋದಿಲ್ಲ. ಡಿಸೈಡ್ ಮಾಡ್ಕೋಬೇಕು ಅಂತಂದರೆ ನನ್ನ ಬ್ಲೌಸಿಗೆ ಮಾಡ್ಕೋಬೇಕು ಅಷ್ಟೇ. ಡಿಸೈನ್ ಮಾಡೋದಿರಲಿ ಲೇಸು ಹಾಕ್ಸ್ಕೊಳ್ಳಲ್ಲ. ನನಗೆ ಬರೋ ಬ್ಲೌಸ್ಗಳಲ್ಲಿ ತುಂಬ ಕಡಿಮೆ ಡಿಸೈನ್ ಹೇಳೋರು. ಇದು ಸೀರೆಲೇ ಬ್ಲೌಸ್ ಇದೆಯಂತೆ, ಅದಕ್ಕೆ ಸೀರೆನೇ ತಂದು ಕೊಟ್ಬಿಟ್ಟವ್ರೆ. ಬ್ಲೌಸ್ ಪೀಸ್ನು ಕಟ್ ಮಾಡಿಕೊಂಡು ಹಂಚು ಹೊಲಿದು ಬ್ಲೌಸ್ ಹೊಲಿತೀನಿ. ಬ್ಲೌಸ್ಗಳು ಇಷ್ಟೇ. ಅದಾದಮೇಲೆ ಇನ್ನೂ ಒಂದು ಇದೆ ನೋಡಿ, ಇದು ಏಜ್ ಆಗಿರೋರ್ದು. ಇದು ಬಿದ್ದೋಗೈತೆ ಬ್ಲೌಸ್ ಪೀಸು. ಇದು 2 ಬ್ಲೌಸ್ ಕೊಟ್ಟವ್ರೆ, ಪ್ಲೇನ್ ಬ್ಲೌಸು. ತುಂಬ ಅಂದರೆ ತುಂಬ ಬಟ್ಟೆ ಕಡಿಮೆ ಐತೆ. ಇದು ಪರವಾಗಿಲ್ಲ, ಇದಾಯ್ತಲ್ಲ, ಇದು ಗ್ರೀನ್ದು ಪರವಾಗಿಲ್ಲ. ಒಂದು 75 ತನಕ ಬರುತ್ತೆ. ಇದಂತೂ ತುಂಬ ಕಡಿಮೆ, 70 ಇಲ್ಲ, ಒಂದು 68 ಏನೋ ಬರುತ್ತೆ ಅಷ್ಟೇ. ಇದು ಅದು ಯಾವ ಲೆಕ್ಕಾಚಾರ ಮೇಲೆ ಕೊಡ್ತಾರೋ ಗೊತ್ತಿಲ್ಲ. ಎಷ್ಟೊಂದು ಬ್ಲೌಸ್ ಸ್ಟಿಚ್ ಮಾಡಿಸಿರ್ತಾರೆ ಅವರು. ಇದೇ ಫಸ್ಟ್ ನಾನು ಕೊಟ್ಟಿರೋದು. ಆದರೆ ಅವ್ರಿಗೆ ಗೊತ್ತಿರುತ್ತೆ, ಒಂದು ಐಡಿಯಾ ಇರುತ್ತೆ. ಈಗ ಬ್ಲೌಸ್ ಸ್ಟಿಚ್ ಮಾಡಿಸ್ತೀವಿ ಅಂದರೆ ಟೈಲರ್ ಹತ್ರ ತೊಗೊಂಡೋದಾಗ ಅವ್ರು ಸಾಕಾಗುತ್ತೆ ಸಾಕಾಗಲ್ಲ ಅಂತ ಹೇಳಿರ್ತಾರಲ್ಲ, ಅದರಲ್ಲಿ ಒಂದು ಐಡಿಯಾ ಇರುತ್ತೆ ಅವ್ರಿಗೆ. ಆದರೂ ಅದೇನೋ ಅವ್ರಿಗೂ ಗೊತ್ತೋ ಗೊತ್ತಿಲ್ವೋ ತೆಗೆದು ನೋಡಿದಾರೋ ಏನೋ, ಇಷ್ಟು ಕಡಿಮೆ ಬಟ್ಟೆಲಿ ಹೆಂಗೆ ಸ್ಟಿಚ್ ಮಾಡೋದು. ಅದು ಅಲ್ಲದೆ ಅವರು ಏಜ್ ಆಗಿರೋದ್ರಿಂದ ತೋಳು ಇಷ್ಟು ಉದ್ದ ಇಟ್ಕೊತಾರೆ, 10.5 ಇಂಚು. ಮತ್ತು ಬೆನ್ನು ಅಷ್ಟೇ 14.5 ಇಂಚ್ ಐತೆ. ಇಷ್ಟು ಲೆಂತು, ಬ್ಲೌಸ್ ಲೆಂತು ಮತ್ತು ಸ್ಲೀವ್ಸ್ ಲೆಂತು ಇಷ್ಟಿರುವಾಗ ಯಾವುದೇ ಕಾರಣಕ್ಕೂ ಸಾಕಾಗಲ್ಲ. ಇದು ಒಂದು ಪಕ್ಷ ಅಡ್ಜಸ್ಟ್ ಮಾಡ್ಬೋದು, ಒಂದು 75 ಇರೋದ್ರಿಂದ. ಒಳಗಡೆ ಬಟ್ಟೆ ಎಲ್ಲ ಬೇರೆದು ಕೊಟ್ಬಿಟ್ಟು ಪ್ಯಾಚಪ್ ಮಾಡಿ ಸ್ಟಿಚ್ ಮಾಡ್ಬೋದು. ಆದರೆ ಈಗಂತೂ ಏನೂ ಮಾಡೋಕ್ಕಾಗಲ್ಲ. ಪ್ಯಾಚಪ್ ಮಾಡಿ ಒಂದು 100 ರೂಪಾಯಿಗೆಲ್ಲ ರಿಸ್ಕ್ ನಾವೇ ತೊಗೋಬೇಕಾಗುತ್ತೆ. ಅಡ್ಜಸ್ಟ್ ಮಾಡಿ ಹೊಲಿಯೋದು ಅಂತಂದರೆ ನನಗೆ ಸ್ವಲ್ಪ ರಿಸ್ಕಿ ಅನಿಸುತ್ತೆ. ಸೊ ನಾನು ಆಗೋದೇ ಇಲ್ಲ, ಕೊಟ್ಟೇ ಬಿಡ್ತೀನಿ ಅವ್ರಿಗೆ ವಾಪಸ್ಸು. ನಾನು ಆವತ್ತು ಅವ್ರು ತಂದುಕೊಟ್ಟಾಗ ಅಡುಗೆ ಮಾಡ್ತಾಯಿದ್ದೆ. ಅವರು ಸಡನ್ನಾಗಿ ತಂದುಕೊಟ್ರಲ್ಲ, ತೆಗೆದು ನೋಡಲಿಲ್ಲ, ಏನೂ ನೋಡಲಿಲ್ಲ. ನಾನು ನೋಡಿದರೆ ಸರಿ ಹೋಗೋದು, ಅಲ್ಲೇ ರಿಟರ್ನ್ ಮಾಡಿಬಿಡ್ತಿದ್ದೆ. ಆದರೆ ತೆಗೆದು ನೋಡಲಿಲ್ಲ ನಾನು, ಹಾಗೆ ಈಸ್ ಮಡಗ್ಬಿಟ್ನಲ್ಲ. ಇವಾಗ ಸಾಕಾಗುತ್ತಾ ಅಂತ ನೋಡಿದಾಗ ಕಡಿಮೆ ಇತ್ತು ಬಟ್ಟೆ, ರಿಟರ್ನ್ ಮಾಡಿಬಿಡ್ತೀನಿ, ಆಗೋದಿಲ್ಲ. ಇನ್ನು ನೆಕ್ಸ್ಟ್ ಅವ್ರದ್ದೇನೆ 2 ಪೆಟಿಕೋಟ್ ಐತೆ, ಸ್ಟಿಚ್ ಹಾಕಕ್ಕೆ ಕೊಟ್ಟಿದ್ದಾರೆ ಅಷ್ಟೇ. ಅವ್ರ ಮೇಲೆ ಒಂದು ಸ್ಟಿಚ್ ಹಾಕಕ್ಕೆ ಕೊಟ್ಟವ್ರೆ. ಇಷ್ಟೇ ಸದ್ಯಕ್ಕೆ ಈಗ ಸ್ಟಿಚ್ ಮಾಡೋಕ್ಕಿರೋ ಬಟ್ಟೆಗಳು. ಮಧ್ಯಾಹ್ನ ಬ್ಲೌಸ್ ಹೊಲಿಯೋಕೆ ಕೂತ್ಕೊಂಡೆ. ಅಷ್ಟರಲ್ಲಿ ನಾನು ಸಿಸ್ಟರ್ ಅಂದರೆ ನನ್ನ ವಾರ್ಗಿತಿ ಬಂದಿದ್ದರು. ಅಕ್ಕನ ಜೊತೆ ಮಾತಾಡಿಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಅವ್ರದ್ದು ಒಂದಷ್ಟು ನೈಟಿಗಳಿದ್ದು ಸ್ವಲ್ಪ ಫಿಟ್ಟಿಂಗ್ ಮಾಡೋದು, ಅದನ್ನೆಲ್ಲ ಇಲ್ಲೇ ಇತ್ತು, ನಾನು ಅದನ್ನು ಮರ್ತುಬಿಟ್ಟೆ. ಅವರು ಬಂದಿದ್ರಲ್ಲ, ಸರಿ ಅಂದ್ಬಿಟ್ಟು ಸ್ಟಿಚಿಂಗ್ ಮಾಡಿ ಅವ್ರಿಗೆ ಕೊಟ್ಟೆ. ಅವ್ರು ತಗೊಂಡು ಹೋಗಿ ಮತ್ತೆ ನಾನು ಬಟ್ಟೆ ಹೊಲಿಯೋಕೆ ಕೂರೋಷ್ಟರಲ್ಲಿ ಆಲ್ರೆಡಿ 6:30 ಆಗಿಬಿಟ್ಟಿತ್ತು. ಬೆಳಗ್ಗೆ ಅನ್ನ ಸಾಂಬಾರು ಮಾಡಿಕೊಂಡು ಸಂಜೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಲ್ವಾ. ಸೊ ಅಡುಗೆ ಮಾಡೋ ಅಷ್ಟರಲ್ಲಿ ಒಂದು ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಸ್ಟಿಚಿಂಗ್ ಮಾಡ್ತಾ ಇರೋಣ ಅಂದ್ಬಿಟ್ಟು ಸ್ಟಿಚಿಂಗ್ ಮಾಡ್ಕೊತಾ ಇದ್ದೀನಿ. ತುಂಬ ಹೊತ್ತೇನು ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಚಪಾತಿ ಹೊತ್ತಿ ಸುಟ್ಟು ಗೊಜ್ಜೆಲ್ಲ ಮಾಡಬೇಕಾಗಿತ್ತಲ್ಲ, ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಒಂದು ಅರ್ಧ ಗಂಟೆ ಸ್ಟಿಚಿಂಗ್ ಮಾಡಿಕೊಂಡೆ ಅಷ್ಟೇ. ಸ್ಟಿಚಿಂಗ್ ಮಾಡಿ ಆದಮೇಲೆ ಅಡುಗೆ ಮಾಡೋಕ್ಕೆ ಬಂದೆ. ಚಪಾತಿ ಹಿಟ್ಟು ಕಲಸೋಕೆ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಬಾಣಲಿಗೆ ಎಷ್ಟು ಬೇಕೋ ಅಷ್ಟು ಹಸಿಟ್ಟು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫಸ್ಟು ಉಪ್ಪು ಹಸಿಟ್ಟು ಎರಡೂ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕಿ ಕಲಿಸ್ಕೊತೀನಿ. ಇಲ್ಲಾಂದರೆ ಒಂದೊಂದು ಕಡೆ ಉಪ್ಪು ಆಗಿರುತ್ತೆ, ಇನ್ನೊಂದು ಕಡೆ ಸಪ್ಪೆ ಇರುತ್ತೆ, ಈ ರೀತಿ ಆಗಿಬಿಡುತ್ತೆ. ಸೊ ಫಸ್ಟು ಉಪ್ಪನ್ನ ಹಸಿಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕಿ ಕಲಿಸ್ಕೊತೀನಿ. ಕಾಮನಾಗಿ ಎಲ್ಲರೂ ಹೀಗೆ ಮಾಡೋದಲ್ವ, ಗೊತ್ತಿರುತ್ತೆ. ಸೊ ಡೀಟೇಲಾಗಿ ಹೇಳೋ ಅವಶ್ಯಕತೆ ಏನೂ ಇಲ್ಲ. ಇದನ್ನು ಕಲಿಸೋಕ್ಕಿಂತ ಮುಂಚೆ ಶೋಕುಗೆ ಗೊಜ್ಜು ಮಾಡೋಕ್ಕೆ ಐಟಮ್ಸ್ ಎಲ್ಲ ಕೊಟ್ಬಿಡೋಣ, ಅವರು ಅಷ್ಟರಲ್ಲಿ ಎಲ್ಲನೂ ಕಟಿಂಗ್ ಮಾಡಿ ಇಟ್ಟಿರ್ತಾರೆ ಅಂದ್ಬಿಟ್ಟು ಟೊಮೊಟೊ ಹಸಿಮೆಣ್ಸಿಕಾಯಿ ಎಲ್ಲನೂ ತೊಳೆದು ಗೊಜ್ಜಿಗೆ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡಿ ಕೊಟ್ಟೆ. ಅಡುಗೆ ವಿಚಾರದಲ್ಲಿ ಮಾತ್ರ ಶೋಕು ನನಗೆ ತುಂಬ ಹೆಲ್ಪ್ ಮಾಡ್ತಾರೆ, ಯಾವಾಗಲೂ ಅಷ್ಟೇ. ಇವಾಗ ಅಂತಲ್ಲ, ಕರ್ಬೇವಿನ ಸೊಪ್ಪು ಹೂರೋದ್ರಿಂದ ಹಿಡಿದು ಈರುಳ್ಳಿ ಟೊಮೊಟೊ ಏನೇ ಐಟಮ್ಸ್ ಇದ್ದರೂ ಎಷ್ಟೇ ಐಟಮ್ಸ್ ಇದ್ದರೂ ಅವರೇ ಕಟ್ ಮಾಡಿಕೊಡ್ತಾರೆ. ಏನೇನು ಕಟ್ ಮಾಡಬೇಕು ಅಂತ ಕೊಟ್ಬಿಟ್ರೆ ಸಾಕು ಅಷ್ಟೇ. ಅವ್ರಿಗೆ ಒಂದು ಪ್ಲೇಟ್ಗೆ ಹಾಕಿ ಟೊಮೊಟೊನೆಲ್ಲ ನೀಟಾಗಿ ವಾಶ್ ಮಾಡಿ ಅವ್ರಿಗೆ ಕೊಟ್ಬಿಟ್ಟು ಬಂದು ಮತ್ತೆ ನಾನಿಲ್ಲಿ ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋಕೆ ಕಂಟಿನ್ಯೂ ಮಾಡಿಕೊಂಡೆ. ನಾನು ಈ ಕಡೆ ಚಪಾತಿ ಹಿಟ್ಟನ್ನೆಲ್ಲ ನೀಟಾಗಿ ಕಲಿಸ್ಕೊಂಡೆ. ಅಷ್ಟರಲ್ಲಿ ಅವರು ಈರುಳ್ಳಿ ಟೊಮೊಟೊ ಎಲ್ಲನೂ ಕಟ್ ಮಾಡಿಕೊಟ್ರು.
ಚಪಾತಿ ಹಿಟ್ಟು ಸ್ವಲ್ಪ ನೆನೆಲಿ, ಅದು ನೆನೆಯಷ್ಟರಲ್ಲಿ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇಲ್ಲಿ ಪಾತ್ರೆ ಇಟ್ಟಿದ್ದೀನಿ. ಟೊಮೊಟೊ ಗೊಜ್ಜು ರೆಸಿಪಿ ನಾನು ಹಿಂದಿನ ಬ್ಲಾಗಲ್ಲೇ ತೋರಿಸಿದ್ದೆ, ಸೊ ಇಲ್ಲಿ ಮತ್ತೆ ಏನು ತೋರಿಸ್ತಾ ಇಲ್ಲ. ನಾರ್ಮಲಾಗಿ ಎಲ್ಲರೂ ಹೇಗೆ ಮಾಡ್ಕೋತೀವೋ ಅದೇ ರೀತಿ ಮಾಡ್ತಾ ಇದ್ದೀನಿ. ಟೊಮೊಟೊ ಗೊಜ್ಜಲ್ಲಿ ಖಾರದ ಪುಡಿನೂ ಹಾಕಿ ಮಾಡ್ಬೋದು, ಇಲ್ಲಾಂದರೆ ಬರೀ ಹಸಿಮೆಣ್ಸಿಕಾಯಲ್ಲೇ ಮಾಡ್ಕೋಬೋದು. ನಾನು ಹಸಿಮೆಣ್ಸಿಕಾಯಿ ಖಾರದ ಪುಡಿ ಎರಡೂ ಹಾಕ್ತೀನಿ. ಶೋಕು ಖಾರದ ಪುಡಿ ಹಾಕೋಕ್ಕಿಂತ ಮುಂಚೆ ನನಗೆ ಸ್ವಲ್ಪ ಗೊಜ್ಜು ತೆಕ್ಕೊಡು ಅಂತ ಹೇಳಿದರು. ಸರಿ ಅಂತ ಹೇಳಿದ್ದೆ. ಈ ಕಡೆ ಈರುಳ್ಳಿ ಟೊಮೊಟೊ ಬೇಯಕ್ಕೆ ಹಾಕ್ಬಿಟ್ಟು ಅಷ್ಟರಲ್ಲಿ ಚಪಾತಿ ಉಂಡೆಗಳನ್ನೂ ಕಟ್ಕೊಳ್ಳೋಣ ಅಂದ್ಬಿಟ್ಟು ಕಟ್ಕೊತಾ ಇದ್ದೆ. ಅಷ್ಟರಲ್ಲಿ ಈರುಳ್ಳಿ ಟೊಮೊಟೊ ಎಲ್ಲ ಬೆಂದು ಗೊಜ್ಜು ರೆಡಿಯಾಗಿತ್ತು. ಇಷ್ಟಕ್ಕೂ ಬೇಕಾದರೂ ನಾವು ಸ್ಟಾಪ್ ಮಾಡ್ಬೋದು. ಶೋಕು ಕೇಳಿದ್ರಲ್ಲ, ಅದಕ್ಕೆ ಅವ್ರಿಗೆ ಅಂತ ಒಂದು ಸ್ವಲ್ಪ ಗೊಜ್ಜನ್ನ ತೆಗೆದಿಟ್ಬಿಟ್ಟು ನಾನು ಮತ್ತೆ ಖಾರದ ಪುಡಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಎಕ್ಸ್ಟ್ರಾ ಹೆಚ್ಚಿಸ್ಕೊಂಡು ಮತ್ತೆ ಮಳ್ಳಿಸ್ಕೊಂಡೆ. ಅವ್ರಿಗೆ ಈ ಥರ ಇಷ್ಟ ಆಗುತ್ತೆ, ನಮ್ಗೆ ಆ ಥರ ಇಷ್ಟ ಆಗುತ್ತೆ. ಸೊ 2 ಥರ ಗೊಜ್ಜು ಒಂದೇ ಸಲ ರೆಡಿ ಆಗಿಬಿಡುತ್ತೆ. ಏನಪ್ಪ ಅಂದರೆ ಖಾರದ ಪುಡಿ ಹಾಕೋಕ್ಕಿಂತ ಮುಂಚೆ ಅವ್ರಿಗೆ ಎತ್ತಿಟ್ಕೊಬೇಕಷ್ಟೇ. ಈ ಕಡೆ ಗೊಜ್ಜು ರೆಡಿ ಆಯಿತು, ಚಪಾತಿನೂ ಎಲ್ಲನೂ ಒತ್ತಿಟ್ಕೊಂಡಿದೆ, ಅದನ್ನು ಸುಟ್ಕೊತಾ ಇದ್ದೀನಿ. ಇವಾಗ ನಾ ಕಲಸಿದ ಹಿಟ್ಟರಲ್ಲಿ ಒಂದು 15 ಚಪಾತಿ ಮಾಡಿಕೊಂಡೆ. ಶೋಕು ಪೂರಿನೂ ಮಾಡು, ಹೇಗಿದ್ರು ಕಲಸಿದೆಯಲ್ಲ ಒಂದೇ ಹಿಟ್ಟಲ್ಲಿ ತಾನೇ ಮಾಡೋದು ಅಂತಂದರು. ಸರಿ ಅಂದ್ಬಿಟ್ಟು ನಾನು 15 ಚಪಾತಿ ಆಗೋಷ್ಟು ಚಪಾತಿ ಮಾಡಿಕೊಂಡು ಇನ್ನು ಮಿಕ್ಕಿದ್ನೆಲ್ಲ ಪೂರಿ ಮಾಡಿಕೊಂಡೆ. ಚಪಾತಿ ಒತ್ತಿಟ್ಕೊಂಡ್ಬಿಟ್ರೆ ಸುಡೋದು ಲೆಕ್ಕಕ್ಕೆ ಇಲ್ಲ, ಬೇಗ ಬೇಗ ಆಗಿಬಿಡುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲನೂ ಸುಟ್ಟು ಒಂದು ಕಡೆ ಹಾಟ್ ಬಾಕ್ಸಿಗೆ ಹಾಕಿಟ್ಬಿಡ್ಬೋದು. ಒತ್ತೋದೇ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಚಪಾತಿ ಆದಮೇಲೆ ಈ ಕಡೆ ಪೂರಿನೂ ಸುಟ್ಕೊತಾ ಇದ್ದೀನಿ. ಪೂರಿ ಮಾತ್ರ ಸೂಪರಾಗಿ ಬಂದಿತ್ತು. ಪೂರಿ ನೋಡಿ, ನಾನು ಮಾಡಿದ ಪ್ರತಿಯೊಂದು ಪೂರಿನೂ ಉಬ್ಬಿತ್ತು, ಅಷ್ಟು ಚೆನ್ನಾಗಿ ಬಂದಿತ್ತು. ಪೂರಿಗಳೆಲ್ಲನೂ ಸುಟ್ಕೊಂಡ್ಮೇಲೆ ಎಣ್ಣೆ ಹೇಗಿದ್ರು ಕಾದಿದೆಯಲ್ಲ, ಇದೇ ಎಣ್ಣೆಗೆ ಸ್ವಲ್ಪ ನೆಂಚ್ಕೊಳ್ಳೋಕ್ಕೆ ಹಪ್ಳನೂ ಹಾಕ್ಬಿಡೋಣ ಅಂದ್ಬಿಟ್ಟು ಒಂದು 4 ಹಪ್ಳನೂ ಹಾಕ್ಕೊಂಡೆ. ಪೂರಿ ಹೊತ್ತುವಾಗ ಹಸಿಟ್ಟು ಹಾಕ್ಕೊಂಡಿದ್ನಲ್ಲ ನೋಡಿ, ಅದೆಲ್ಲ ಎಣ್ಣೆ ಒಳಗೆ ಉದ್ರಿ ಎಣ್ಣೆನೇ ಒಂಥರ ಬ್ಲ್ಯಾಕ್ ಥರ ಆಗಿಬಿಟ್ಟಿದೆ. ಅದು ಹಸಿಟ್ಟು ಸೀದೋಗಿರೋದು, ಅಂದರೆ ಗೋಧಿ ಹಿಟ್ಟಿನ ಪುಡಿ ಇತ್ತಲ್ಲ ನಾನು ಒತ್ತಿದ ಪೂರಿಲಿ, ಅದೆಲ್ಲ ಅಲ್ಲಿ ಒಳಗಡೆ ಉದ್ರಿಬಿಟ್ಟು ಆ ಥರ ಕಪ್ಪಾಗಿರೋದು ಅಷ್ಟೇ. ಈ ಕಡೆ ನೋಡಿ ಪೂರಿ ಎಷ್ಟು ಫ್ಲಫಿಯಾಗಿ ಸಾಫ್ಟಾಗಿ ಬಂದಿದೆ ಅಂತ. ಇಷ್ಟೇ ಇವತ್ತಿನ ವ್ಲಾಗ್. ಇಷ್ಟ ಆಗಿದೆ ಅನ್ಕೋತೀನಿ. ಒಂದು ಚೂರಾರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ತುಂಬ ಜನ ವಿಡಿಯೋ ನೋಡ್ತೀರಾ, ಆದರೆ ಸಬ್ಸ್ಕ್ರೈಬೇ ಮಾಡ್ಕೋತಿಲ್ಲ. ಇನ್ನೇನಾದರೂ ಚೇಂಜಸ್ ಮಾಡ್ಕೋಬೇಕು ನನ್ನ ವ್ಲಾಗ್ಸಲ್ಲಿ ಅಂದರೆ ಹೇಳಿ, ಅದನ್ನು ನಾನು ಚೇಂಜ್ ಮಾಡ್ಕೋತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.